ಸರ್ ಅದು 650-700 ರೂಪಾಯಿ ಕೂಲಿ ಲೇಬರ್ ಕೊಡೋ ಬದಲಿ ಅದರಲ್ಲೇ ಒಂದು ಲೈಫ್ 750 ಒಂದು 2-3 ವರ್ಷ ಯೂಸ್ ಆಗುವಂತ ಇಕ್ವಿಪ್ಮೆಂಟ್ ತಗೋಬಹುದು ನೀವು. ಮಣ್ಣು ಸಡಲ್ ಮಾಡೋದು 100 ರೂಪೀಸ್ ಇದೆ. ಇದು 100 ರೂಪಾಯಿನಾ ಸರ್? 100 ರೂಪಾಯಿ ಇದೆ ಸರ್. ಇದು 200 ರೂಪೀಸ್ ಪ್ಯಾಕ್ ಸರ್. ಇದನ್ನ ಕೋಲ್ ಹಾಕೋಬೇಕು. ಇದು 200 ಇದೆ ಸರ್. 200, 250, 300, 350. 200-300 ರೂಪಾಯಿದು ಕೆಬ್ನ ತಗೊಂಡ್ಬಂದು ವೆಲ್ಡಿಂಗ್ ಮಾಡಿಸಿ ಎಲ್ಲ ಮಾಡಿದ್ರು ಈ ತರ ಒಂದು ಪ್ರೊಫೆಷನಲ್ ಲುಕ್ ಬರಲ್ಲ. 200 ರೂಪೀಸ್ ಸರ್. ಇದು ಮಿನಿ ಸಲಿಕೆ, ಚಿಕ್ಕದಾದ ಸಲಿಕೆ ಅಂತ ನಾವು ಸೂಪರ್ ಆಗಿದೆ. ನಮ್ಮ 18 ಇಂಚಿನ ಬೆಳೆ ಬೆಳೆಯುವ ರೈತರಿಗೆ ಸೂಪರ್ ಆಗುತ್ತೆ. ಇದು 9 ಇಂಚ್ದು ಬ್ಲೇಡ್ ಎಕ್ಸ್ಚೇಂಜಬಲ್. ನಾವು ಬೇರೆ ಬ್ಲೇಡ್ ಹಾಕ್ಕೋಬಹುದು. ಸೊ ಅದ್ರ 8 ಇಂಚ್ 9 ಇಂಚ್ ಎಲ್ಲ ಹಾಕ್ಕೋಬಹುದು ಸರ್. ಅವ್ರ ಕೆಪಾಸಿಟಿ ಆಲ್ಮೋಸ್ಟ್ ಎಲ್ಲ ಮಣ್ಣನ್ನ ಸಡಲ್ ಮಾಡಕ್ ಅಂತೀವಿ ಸರ್. ಮಣ್ಣನ್ನ ಲೂಸ್ ಮಾಡಕ್ಕೆ, ಏನಾದ್ರು ಮಣ್ಣು ನೀರ್ ಹರ್ಸಕ್, ಸ್ವಲ್ಪ ಏನಾದ್ರು ನೀರ್ ನಿಂತ್ಕಂತಿಲ್ಲ ಅಂತಾರೆ ಸ್ವಲ್ಪ ಇದು ಮಾಡಕ್ಕೆ. ಇವ್ರು ಸಿಂಗಲ್ ಪವರ್ ವಿಲ್ಡರ್ಸ್ ಇದೆ, ಈ ತರ ಹ್ಯಾಂಡ್ ಟೂಲ್ ಕಿಟ್ಗಳಿದಾವೆ, ಹಾಗೆ ಸುಮಾರು ಬ್ಯಾಟ್ರಿ ಸ್ಪ್ರೇಯರ್ಗಳಿದಾವೆ, ಇನ್ನು ಸುಮಾರು ಕೃಷಿಗೆ ಸಂಬಂಧಪಟ್ಟ ಹಾಗೆ ನೂರಾರು ತರ ಇಕ್ವಿಪ್ಮೆಂಟ್ಗಳಿದಾವೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ರೈತ ಬಾಂಧವರೇ, ಯಾರೆಲ್ಲ ಸಣ್ಣ ಪುಟ್ಟ ಜಮೀನುಗಳನ್ನ ಒಳಗೊಂಡಿದ್ದೀರಾ ಆ ಹೊಲಗಳಿಗೆ ಯೂಸ್ ಆಗುವಂತಹ ಇಕ್ವಿಪ್ಮೆಂಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇವತ್ತು ಇರೋ ಬಂದ್ಬಿಟ್ಟು ರಾಯಚೂರು ಡಿಸ್ಟ್ರಿಕ್ಟ್ ಸಿನ್ನೂರು ತಾಲೂಕಿನಲ್ಲಿ ಬರುವಂತಹ ಜೈ ಕಿಸಾನ್ ಎಂಜಿನಿಯರ್ ವರ್ಕ್ ಶಾಪ್ ಅಲ್ಲಿ. ಇವಾಗ ನಮ್ಮ ಜೊತೆ ಇದ್ದಾರೆ ರಾಮ್ ಸರ್ ಅವರು. ಹಾಯ್ ಸರ್, ನಮಸ್ಕಾರ. ಹಾಯ್ ಸರ್, ನಮಸ್ಕಾರ, ಧನ್ಯವಾದ. ಹೇಗಿದ್ದೀರಾ ಸರ್? ಆರಾಮಿದ್ದೀವಿ. ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇಲ್ಲಿರುವಂಥ ಇಕ್ವಿಪ್ಮೆಂಟ್ಗಳು ಬಂದ್ಬಿಟ್ಟು ಕೇವಲ 100 ರೂಪಾಯಿಗಳಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಬನ್ನಿ, ಹಾಗಾದರೆ ತರ ಮಾಡದೆ 1 by 1 ಯಾವೆಲ್ಲ ಇಕ್ವಿಪ್ಮೆಂಟ್ಗಳು ಇವ್ರ ಹತ್ರ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಸರ್, ನಾವು ಆಗ್ಲೇ ಹೇಳಿದಂಗೆ 100 ರೂಪಾಯಿದಿಂದ ಸ್ಟಾರ್ಟ್ ಅಂತ ಹೇಳಿದೆ ಸರ್. ಇದು ಸಣ್ಣದು ಕೈಯಿಂದ ಮಾಡೋದು, ಕುಂತ್ಕೊಂಡು ಕೈಯಿಂದ ಕಳಿ ಹೇಳಿ ಸರ್. ಇದು ಮಣ್ಣು ಸಡಲ್ ಮಾಡೋದು 100 ರೂಪೀಸ್ ಇದೆ. ಇದು 100 ರೂಪಾಯಿನಾ ಸರ್? 100 ರೂಪಾಯಿ ಇದೆ ಸರ್. ಇದು 200 ರೂಪೀಸ್. ಓ ಸೂಪರ್. ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಂತ ಸರ್. ಅದು ಅಡ್ಡಿಲ್ಲ, ಚೆನ್ನಾಗಿದೆ ಇಕ್ವಿಪ್ಮೆಂಟ್ಗಳು. ಯಾಕಂತ ಹೇಳಿದ್ರೆ ಇವಾಗ ಒಂದು ವೆಲ್ಡಿಂಗ್ ಶಾಪ್ ಅಲ್ಲಿ ಹೋಗಿ ನಾವು ಒಂದು ಕೆಬ್ನ ವೆಲ್ಡಿಂಗ್ ಮಾಡಿಸ್ತಂದ್ರೆ 100 ರೂಪಾಯಿ ಕೇಳಿಬಿಡ್ತಾರೆ. ಬಟ್ ಅದೇ 100 ರೂಪಾಯಿ ಬಜೆಟ್ ಅಲ್ಲಿ ನಮಗೆ ಇಕ್ವಿಪ್ಮೆಂಟ್ ಸಿಗ್ತಾ ಇದೆ. ವಿತ್ ಹ್ಯಾಂಡಲ್ ಇದೆ, ಗ್ರಿಪ್ ಕೂಡ ಸೂಪರ್ ಆಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು 200 ರೂಪೀಸ್ ಅಲ್ಲಿ ಇದು ಕೂಡ ಸಿಗುತ್ತೆ ಸರ್. ನೆಕ್ಸ್ಟ್ ನೋಡೋದು ಅದೇ ರೀತಿಯಲ್ಲಿ ಇದು ರ್ಯಾಕ್ ಸರ್. ಇದನ್ನ ಕೋಲ್ ಹಾಕೋಬೇಕು. ಇದು 200 ಇದೆ ಸರ್. 200, 250, 300, 350 ಆ ಟೈಪ್ ಇದೆ ಸರ್. ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಸರ್? ಆಲ್ಮೋಸ್ಟ್ ಎಲ್ಲ ಮಣ್ಣನ್ನ ಸಡಲ್ ಮಾಡಕ್ ಅಂತೀವಿ ಸರ್. ಮಣ್ಣನ್ನ ಲೂಸ್ ಮಾಡಕ್ಕೆ, ಏನಾದ್ರು ಮಣ್ಣು ನೀರ್ ಹರ್ಸಕ್, ಸ್ವಲ್ಪ ಏನಾದ್ರು ನೀರ್ ನಿಂತ್ಕಂತಿಲ್ಲ ಅಂತಾರೆ ಸ್ವಲ್ಪ ಇದು ಮಾಡಕ್ಕೆ. ಆಲ್ಮೋಸ್ಟ್ ಇವೆಲ್ಲ ಕಳೆ ತೆಗಿಯವಂತ ಹೇಳ್ಬೋದು. ಬಟ್ ಇದು ರ್ಯಾಕ್ ಅಂತೀವಿ, ರ್ಯಾಕ್ ಸೆಕ್ಷನ್. ಇದು ಸರ್, ಇದೊಂದು ಕಳೆ ತೆಗಿಯೋದೆ 200 ರೂಪಾಯಿ. ಹೆವಿ ಇದೆ, ಹ್ಯಾಂಡಲ್ ಕೊಟ್ಟಿದ್ದಾನೆ. 200 ರೂಪೀಸ್ ಸರ್. 200 ಸರ್. ಚೆನ್ನಾಗಿದೆ. ಕಡಿತ ಮಾಡೋದು ಸರ್. ಜಸ್ಟ್ ಏನಾದಿದ್ರೆ ಕುಂತ್ಕೊಂಡು ಸ್ವಲ್ಪ ಕಡ್ಕಂತ ಹೋಗೋದು. ಮಿನಿ ಸಲಿಕೆ, ಚಿಕ್ಕದಾದ ಸಲಿಕೆ ಅಂತ ನಾವು ಸೂಪರ್ ಆಗಿದೆ. ನೆಕ್ಸ್ಟ್ ಸರ್, ಇದು ಫುಲ್ ಅಂಡ್ ಪುಷ್ ಇದೆ ಸರ್. ಇದೊಂದು 500 ರೂಪಾಯಿ ಮಾಲ್ ಇದೆ. ಹಿಂದೆ ಮುಂದೆ ಫುಲ್ ಅಂಡ್ ಪುಷ್, ಕಟ್ಟಿಗೆ ಹಾಕೊಂಡು, ಕೋಲ್ ಹಾಕೊಂಡು, ಇಲ್ಲ ಇದು ಹ್ಯಾಂಡಲ್ ಹಾಕೊಂಡು ಅಂದ್ರೆ ತಾನೇ ಕಸ ಕಿತ್ಕೊಂಡು ಬರುತ್ತೆ ಸರ್. ಎಲ್ಲ ಹಾರ್ಡ್, ಸ್ವಲ್ಪ ಸ್ಟೀಲ್ ಒಳ್ಳೇದದು ಬ್ಲೇಡ್. ಫುಲ್ ಶಾರ್ಪ್ ಕೂಡ ಇದೆ. ಇದು ಚೆನ್ನಾಗುತ್ತೆ. ಸೊ ಇದೊಂದು ನೆಕ್ಸ್ಟ್ ಕಡಿಮೆ ಅಂದ್ರೆ ಸರ್, ಇದು 6 ಇಂಚು 2 in 1 400 ರೂಪಾಯಿ ಸರ್. ಅದು ಸೊ ಇಂಟರ್ ಕಲ್ಟಿವೇಶನ್ ಜೊತೆಗೆ ಇಲ್ಲಿ ಕೂಡ ನಿಮಗೆ ಮಣ್ಣು ಸಡಿಲ್ ಮಾಡಕ್ಕೆ ರ್ಯಾಕ್ ಕೂಡ ಸಿಸ್ಟಮ್ ಇದೆ. 6 ಇಂಚದು, 6 ಇಂಚಸ್ ಇದೆ ಸರ್. 6 ಇಂಚ್ ಇದೆ. ಇದರಲ್ಲಿ ಯಾವುದೇ ತರ ಸೈಜ್ ಬರುತ್ತೆ ಸರ್? ಸರ್ 6 ಇಂಚು, ಒಂದು 9 ಇಂಚು. 9 ಇಂಚ್ ಸರ್. 400, 500 ಎರಡು ರೇಟ್. ನಮ್ಮ 18 ಇಂಚಿನ ಬೆಳೆ ಬೆಳೆಯುವ ರೈತರಿಗೆ ಸೂಪರ್ ಆಗುತ್ತೆ ಇದು 9 ಇಂಚ್ದು. ಯಾಕಂದ್ರೆ ನಾವು ಹೆಚ್ಚಾಗಿ ಕೂಡ ದಿಂಡು ಯೂಸ್ ಮಾಡೋದು 9 ಇಂಚ್ ಕೂಡ ಇರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಜಯ ಕೋಟಿಂಗ್ ಇದೆ. ರಸ್ಟ್ ಕೂಡ ಇಮಿಡಿಯೇಟ್ಲಿ ಹಿಡಿಯಲ್ಲ. ಹೌದು. ಸ್ವಲ್ಪ ಇದಕ್ಕೆ ಬೇಕಾದ್ರೆ ಸರ್, ಇದು ಹ್ಯಾಂಡಲ್ ಬರುತ್ತೆ. ಹ್ಯಾಂಡಲ್ 250 ತಗೊಂತ ಇದೀವಿ ಸರ್. ಹೆವಿ ಪೈಪು 250 ತಗೊಂತ ಇದೀವಿ. ಅವ್ರಿಗೆ ಬೇಕು ಅಂದ್ರೆ ಎಕ್ಸ್ಟ್ರಾ ಹ್ಯಾಂಡಲ್ ಹಾಕ್ಕೋಬಹುದು. ಥಿಕ್ನೆಸ್ ನೋಡ್ತಿರ್ಬೋದು, ಹತ್ರ 1.6 2 mm ವರೆಗೂ ಇದೆ ಥಿಕ್ನೆಸ್. ಸೊ ಆರಾಮಾಗಿ ನೀವು ಇದಕ್ಕೆ ಇಂಟರ್ಕಲ್ಟಿವ್ ಮಣ್ಣು ಸಡಲ್ ಕೂಡ ಮಾಡ್ಕೋಬಹುದು. ಹಾಗೆ ಕಸ ಇದ್ರೆ ಕಸನ ಕೂಡ ತೆಗಿಬಹುದು. ಸೊ ಒಂದು ದಿವಸದಲ್ಲಿ ಎಷ್ಟು ಎಕರೆ ಮಾಡ್ಬೋದು ಸರ್? ಸರ್ ಹೆಚ್ಚು ಕಮ್ಮಿ 1 ಎಕರೆ ಮಟ್ಟ ಆರಾಮಾಗಿ ಮಾಡ್ಕೋಬಹುದು. 1 ಎಕರೆ ಮಾಡಿ ಒಬ್ಬರ ಆಳು 1 ಎಕರೆ ಇವೆಲ್ಲ ಎಕ್ವಿಪ್ಮೆಂಟ್ ಏನೇನಿದೆ ಆಲ್ಮೋಸ್ಟ್ ಅವ್ರ ಕೆಪಾಸಿಟಿ ಬಂದು 1 ಎಕರೆ. ಇದರ ಟೋಟಲ್ ಒಂದು ಬೆಲೆ ಬಂದು 650 ಸರ್. ಅದು 650-700 ರೂಪಾಯಿ ಕೂಲಿ ಲೇಬರ್ ಕೊಡೋ ಬದ್ಲಿ ಅದರಲ್ಲೇ ಒಂದು ಲೈಫ್ 750 ಒಂದು 2-3 ವರ್ಷ ಯೂಸ್ ಆಗುವಂತ ಇಕ್ವಿಪ್ಮೆಂಟ್ ತಗೋಬಹುದು ನೀವು ಸರ್. ನೆಕ್ಸ್ಟ್ ಬರೋದು ಸರ್, ಇದಿದೆ ಗ್ರಾಸ್ ವೀಡರ್ ಅಂತಿದೆ. ಇದು ಒಂದು 6 ವರ್ಷ ಆಯ್ತು ಓಡಿಸ್ತಾ. 9 ಇಂಚ್ ಬ್ಲೇಡ್, ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇದೆ. ಓಕೆ. ಇದು 750 ಓಡಿಸ್ತಾ ಇದೀನಿ ಸರ್. ಇದು 1 ಎಕರೆ ಆರಾಮಾಗಿ ಮಾಡ್ತಾನೆ ಸರ್. ಸರ್ ಹುಲ್ಲೆಲ್ಲ ಕಟ್ ಆಗುತ್ತೆ ಸರ್. ಬೇರು ಸಮೇತ ಬರುತ್ತೆ. ಬೇರು ಸಮೇತ? ಹುಲ್ಲಲ್ಲ ಸರ್, ಬೇರು ಸಮೇತ. ಬೇರಲ್ಲಿ ಒಕ್ಕಣುತ್ತೆ, ಮಣ್ಣಲ್ಲಿ ಒಕ್ಕಣುತ್ತೆ. ಹಂಗೆ ಕಿತ್ತಿದ್ರೆ ಮಣ್ಣಲ್ಲಿ ಒಕ್ಕಣುತ್ತೆ ಸರ್. ಆರಾಮಾಗಿ ಬೇರು ಸಮೇತ ಕಿತ್ತು ಬರುತ್ತೆ. ನೆಕ್ಸ್ಟ್ ಇದು ಸ್ವಲ್ಪ ಹೈ ಕ್ವಾಲಿಟಿ ಮಾಲ್ ಸರ್ ಇದು. ಸೊ ಇದರಲ್ಲಿ ಬಂದು ಇದು ಒಂದು ಟೈಪ್ ಆಫ್ ರ್ಯಾಕ್. ಇದೊಂದು ವೆರೈಟಿ ಆಗಿದೆ, ನಾನು ಹೊಸದಾಗಿ ನೋಡಿದ್ದೀನಿ ರ್ಯಾಕ್ ಸ್ಟೈಲ್. ಒಂದು 500 ರೂಪಾಯಿಗೆ ಕೊಡ್ತಾ ಇದ್ದೀನಿ ಅದನ್ನ. ಚೆನ್ನಾಗಿದೆ. ಅದು ಕುರ್ಚಿ ನಾವು ಕೈ ಮಾಡುವಂತ ಕೆಲಸಗಳು ಅಥವಾ ಕುರ್ಚಿ ಗಿರ್ಚಿ ಮಾಡೋ ಬದಲು ಈ ತರ ಇಕ್ವಿಪ್ಮೆಂಟ್ಸ್ ಇಂದ ಬೇಗ ಆಗುತ್ತೆ. ಇವೆಲ್ಲ ಪಂಜಾಬ್ ಸಿಸ್ಟಮ್ ಸರ್. ಇವೆಲ್ಲ ಹೌದು, ನಮ್ಮವ್ರಲ್ಲ. ನಾನು ಫಸ್ಟ್ ಟೈಮ್ ನೋಡಿದ್ದು ಇದೆ ಸರ್. ಇದೊಂದು 500 ರೂಪಾಯಿ ಮಾಲ್ ಇದೆ. ಚೆನ್ನಾಗಿದೆ ಸರ್ ಅದು ಕೂಡ.
ಸರ್ ಪೇಂಟಿಂಗ್ ಕ್ವಾಲಿಟಿ ಎಕ್ಸ್ಟ್ರಾರ್ಡಿನರಿ ಸರ್ ಆಕ್ಚುಲಿ ಇದೆಲ್ಲ ಕೋಟೆಡ್ ಇದು ಪಂಜಾಬ್ ಮಾಸ್ ಪ್ರೊಡಕ್ಷನ್. ಎಷ್ಟು ಸರ್ ಪ್ರೈಸ್ ಇದ್ರದ್ದು? ಸರ್ 500 ರೂಪಾಯಿ ಸರ್ ಅದು. 500 ಅದು. ಸೊ ಇದೊಂದಿದೆ ಸರ್, ಇದು 6 ಇಂಚದು ಸ್ಟೇನ್ಲೆಸ್ ಸ್ಟೀಲ್ ಕಳೆ ತೆಗೆಯದೆ, ಅದು ಹ್ಯಾಂಡ್ ವೀಡರ್ ಅಂತೀವಿ. ಅದು ಬ್ಲೇಡ್ ಎಕ್ಸ್ಚೇಂಜಬಲ್, ನಾವು ಬೇರೆ ಬ್ಲೇಡ್ ಹಾಕ್ಕೋಬಹುದು. ಸೊ ಅದು 8 ಇಂಚ್ 9 ಇಂಚ್ ಎಲ್ಲ ಹಾಕ್ಕೋಬಹುದು ಸರ್. ಅವ್ರ ಕೆಪಾಸಿಟಿ ಎಷ್ಟು ಕೆಪಾಸಿಟಿ ಹೇಳಿಕಂತೀನಿ. ಬಟ್ ನಿಮ್ಮ ಕಡೆ ಅವೈಲೇಬಲ್ ಇದಾವೆ? ಬ್ಲೇಡ್ ಅಂತೂ ಇಲ್ಲ ಸರ್ ಇವಾಗ, ಬೇಕಾದ್ರೆ ಕೊಡಿಸ್ತೀನಿ, ತಂದು ಮಾಡ್ತೀನಿ. ಬಟ್ ಪ್ರೆಸೆಂಟ್ ಅದು ಮಾರ್ತಾ ಇದ್ದೀನಿ, 6 ಇಂಚದೇ ಮಾರಾಕತ್ತೀನಿ ನಾನು. ಸ್ನೇಹಿತರೆ ನೋಡ್ತಿರ್ಬೋದು, ಬೋಲ್ಟಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಈ ಬೋಲ್ಟ್ನ ತೆಗೆದುಬಿಟ್ಟು ನಿಮಗೆ ಯಾವ ಸೈಜಿನ ಒಂದು ಬ್ಲೇಡ್ ಬೇಕೋ ಆ ಬ್ಲೇಡ್ನ ಹಾಕೊಂಡು ಅದ್ರ ಬೆಲೆ ಬಂದು ಮಾಡ್ಕೋಬಹುದು. 800 ರೂಪಾಯಿ ಮಾಡೀನಿ ಸರ್ ಬೆಲೆ. 800 ಸರ್, ಮಸ್ತ್ ಹೋಗ್ತಾ ಇದೆ ಸರ್. ಇದೊಂದು ಇದೆ ಸರ್, ಇದರಲ್ಲಿ 4 ಇಂಚ್ 6 ಇಂಚು 9 ಇಂಚ್ ಅಂತ ಬರುತ್ತೆ. ಇದ್ರ ಬೆಲೆ ಬಂದು 600 ರೂಪಾಯಿ ಮಾಡಿದ್ವಿ ಪ್ರೆಸೆಂಟ್. ಅದು ಬೇರೆದು 1000 ಇದೆ, 1000 ಸ್ಟಾಕ್ ಇಲ್ಲ, ಬಂದ್ಮೇಲೆ ಬೇಕಾದ್ರೆ ಅದನ್ನು ಕೊಡ್ತೀನಿ. ಸೊ ಇದು ಪ್ಯೂರ್ ಕಳೆ ತೆಗಿಯವ ಸರ್. ಈ ಲಾಸ್ಟ್ ಟೈಮ್ ನನ್ನ ಹತ್ರ 6 ಇಂಚಿಂದ ಇತ್ತು, ಇವಾಗ ಏನಂದ್ರೆ 4 ಇಂಚಿಂದ ಸ್ಟಾರ್ಟ್ ಆಗಿದೆ ಸರ್. 4 ಇಂಚಿಂದ ಸ್ಟಾರ್ಟ್ ಆಗಿದೆ. 6 ಹಂಗಿದೆ ಸರ್. 4 ಇಂಚ್ ರಾಗಿ ಎಲ್ಲ ಬೆಳೆಯೋರು 8 ಇಂಚಿಗೆಲ್ಲ ಬೆಳಿತಾರೆ, ಅದಕ್ಕಾಗಿ ಯೂಸ್ ಆಗುತ್ತೆ ಸರ್. ಸಣ್ಣದು ಇದು 6 ಇಂಚ್ ಇದೆ. 6 ಇಂಚು ಇದು 8 ಇಂಚ್ ಇದೆ. 8 ಇಂಚ್ ಬಿಟ್ಟು ಕಡಲೆ, ಹೆಸರು, ಶೇಂಗಾ 18 ಇಂಚಿನ ಬೆಳೆಗೆ ಎಲ್ಲ ಹಾಕೋಬಹುದು ಸರ್. ಇದು 10 ಇಂಚ್ ಇದೆ. ಸೊ ಇದರಲ್ಲಿ 4 ವೆರೈಟಿ ಬಂದಿದೆ, ಚೆನ್ನಾಗಿದೆ ಸರ್. ಇದು ಕೂಡ ಇನ್ನೂ ಬೇಕಾದ ಸೈಜ್ ಸಿಗುತ್ತಾ ಸರ್? ಇಲ್ಲ ಸರ್, ಲಾಸ್ಟ್ ಸೈಜ್ ಇದೆ. ಸೊ ಸೈಜ್ ಜಾಸ್ತಿ ಆದಂಗೆಲ್ಲ ಅವ್ರ ಎಫರ್ಟ್ ಭಾಳ ಆಗುತ್ತೆ, ಬೇಕಾಗುತ್ತೆ. ಓಕೆ, ಅಂದ್ರೆ ಮ್ಯಾಕ್ಸಿಮಮ್ ಈಗ 20 ಇಂಚಿಂದು 18 ಇಂಚ್ 22 ಇಂಚಿನ ಮೆಕ್ಕೆಜೋಳಕ್ಕೆಲ್ಲ ಯೂಸ್ ಮಾಡ್ಬೋದು ಸರ್. ಓಕೆ, ಮಾಡ್ಬೋದು. ಇದೊಂದು ರಿಡ್ಜ್ ಅಂತೀವಿ ಸರ್. ರಿಡ್ಜ್ ಅಂತ ಇದೊಂದು ಮಾಡೆಲ್ ಚೆನ್ನಾಗಿದೆ ಸರ್. ಇದು ಇದರದ್ದು 1000 ರೂಪಾಯಿ ಬೆಲೆ ಇದೆ. ಇದು SS ಅಲ್ಲಿ ಬರುತ್ತೆ, ಈಗ ಕೋಟೆಡ್ ಅಲ್ಲಿ ಬರ್ತಾ ಇದೆ. ಒಂದೊಂದ್ಸಲ ಒಂದೊಂದು ಮಾಲ್ ಕೊಡ್ತಾರೆ. ಬಟ್ ಇದ್ರ ಹ್ಯಾಂಡಲ್ ಇದೆ ಸರ್. ಈ ಮಾಲ್ ಎಲ್ಲಕ್ಕೂ ಹ್ಯಾಂಡಲ್ ಹಾಕೋಬಹುದು. ಈ ಹ್ಯಾಂಡಲ್ ಬೆಲೆ ಎಲ್ಲಕ್ಕೂ ಫಿಟ್ ಆಗುತ್ತೆ. ಈ ಎಲ್ಲಕ್ಕೂ ಸರ್, ಈ ಮಾಲ್ಗೆ ಫಿಟ್ ಆಗುತ್ತೆ. 350 ಇದೆ ಸರ್ ಈ ಹ್ಯಾಂಡಲ್. ಕಡಿಮೆ ಬೆಲೆಗೆ ಐತಿ ಹ್ಯಾಂಡಲ್, ಸ್ವಲ್ಪ ಜಾಸ್ತಿ ಬೆಲೆಗೂ ಐತಿ ಸರ್. ಇವೆಲ್ಲ ಏನಿದೆ ನಿಮಗೆ 250 ರೂಪಾಯಿಂದ ಸ್ಟಾರ್ಟ್ ಇದಾವಲ್ಲ ಹ್ಯಾಂಡಲ್? ಅದು ಅಲ್ಲಿ ಸರ್ 250 ಸ್ಟಾರ್ಟ್ ಇದೆ. ಯಾಕಂದ್ರೆ ಕಂಪನಿಯನ್ನು ಕೊಡ್ತಾ ಇದ್ದಾನೆ ಅದೇ ರೇಟು, ಇವನು ಇಲ್ಲಿ ಕೊಡ್ತಾ ಇದು ಸ್ವಲ್ಪ ಲೆಂತ್ ಐತಿ, 1 ಫೂಟ್ ಜಾಸ್ತಿ. ಸರ್ ರೈತರು ಸುಮಾರು ಕಡೆಯಿಂದ ನೋಡ್ತಿರ್ತಾರೆ, ಯಾವ ರೀತಿ ಇದನ್ನ ಪರ್ಚೇಸ್ ಮಾಡಬಹುದು ಸರ್? ಅಂದ್ರೆ ಸರ್ ಈಗ 500 ರೂಪಾಯಿ 1000 ರೂಪಾಯಿ ಐಟಮ್ ಇದೆಯಲ್ಲ, ಬಂದು ಹೋಗ್ಲಿಕ್ಕೆ 1000 ರೂಪಾಯಿ ಖರ್ಚಾಗುತ್ತೆ. ಅವರೆಲ್ಲ ಹೇಗೆ ಸರ್? ಹೌದು, ವಿತೌಟ್ ಹ್ಯಾಂಡಲ್ ಆದ್ರೆ ನಾವು ಕೊರಿಯರ್ ಮೂಲಕ ಕಳಿಸ್ತಾ ಇದೀವಿ ಸರ್. ಕೊರಿಯರ್ಗೆ ಒಂದು ಪೀಸ್ಗೆ 100 ರೂಪಾಯಿ ಚಾರ್ಜ್ ಮಾಡ್ತಾ ಇದೀವಿ. 100 ರೂಪಾಯಿ ಕೊರಿಯರ್ಗೆ. ಅದೇ ವಿತೌಟ್ ಹ್ಯಾಂಡಲ್ ಇದ್ರೆ. ವಿತ್ ಹ್ಯಾಂಡಲ್ ತಗಂತಿದ್ರೆ ಪಕ್ಕ ನಾವು VRL ಮೂಲಕ ಕೊಡ್ತೀವಿ. ಯಾಕಂದ್ರೆ ಹ್ಯಾಂಡಲ್ಗೆ ಕೊರಿಯರ್ ಹಾಕಿದ್ರೆ ಬಹಳ ಖರ್ಚಾಗ್ತಾ ಇದೆ. ಯಾಕಂದ್ರೆ ಸ್ವಲ್ಪ ವೇಟ್ ಇದಾವೆ, ಅದು ಬೇರೆ ಲೆಂತ್ ತಗೊಳತ್ತಲ್ಲ, ಅವರು ಬಹಳ ಚಾರ್ಜ್ ಮಾಡ್ತಾರೆ. ಸೊ ನಾನ್ ಬೇರೆಬಲ್. VRL ಎಷ್ಟು ಬರ್ಬೋದು ಸರ್? ಸರ್ VRL ಅಲ್ಲೇ 100 ರೂಪಾಯಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನೊಂದು ಏನಂತ ಹೇಳಿದ್ರೆ ಒಂದು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀರಾ ಸರ್. ಯಾಕಂದ್ರೆ ಸಣ್ಣ ಪುಟ್ಟ ರೈತರು ಸುಮಾರು ಜನ ನೋಡ್ತಿರ್ತೀನಿ, 200-300 ರೂಪಾಯಿದು ಕೆಬ್ನ ತಗೊಂಡ್ಬಂದು ವೆಲ್ಡಿಂಗ್ ಮಾಡಿಸಿ ಎಲ್ಲ ಮಾಡಿದ್ರು ಈ ತರ ಒಂದು ಪ್ರೊಫೆಷನಲ್ ಬರಲ್ಲ ಸರ್. ಜೊತೆಗೆ ಏನಂತ ಸ್ಟೀಲಿಂದ ಎಲ್ಲ ಮಾಡಿಸ್ಲಿಕ್ಕೆ ಹೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಬಟ್ ಅದೇ 500-600 ರೂಪಾಯಿದಲ್ಲಿ ಈ ತರ ಇಕ್ವಿಪ್ಮೆಂಟ್ಗಳಿರ್ತಾರೆ. ಸೊ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ತೊಗೊಂಬನ್ನಿ. ಆನ್ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡೋ ಮುಖಾಂತರ ಇಲ್ಲಿರುವಂತ ಇಕ್ವಿಪ್ಮೆಂಟ್ನ ಮಾಹಿತಿಯನ್ನು ತಗೋಬಹುದು. ಅಥವಾ ನೀವು ಡೈರೆಕ್ಟ್ ಆಗಿ ಶೋರೂಮ್ಗೆ ವಿಸಿಟ್ ಮಾಡ್ತೀರಾ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಜೈ ಕಿಸಾನ್ ಎಂಜಿನಿಯರಿಂಗ್ ವರ್ಕ್ ಅವರದ ಲೊಕೇಶನ್ ಕೂಡ ಆಡ್ ಮಾಡಿರ್ತೇನೆ. ನೀವು ಡೈರೆಕ್ಟ್ ಆಗಿ ಬಂದು ಇವ್ರ ಸಿಂಗಲ್ ಪವರ್ ವಿಲ್ಡರ್ಸ್ ಇದೆ, ಈ ತರ ಹ್ಯಾಂಡ್ ಟೂಲ್ ಕಿಟ್ಗಳಿದಾವೆ, ಹಾಗೆ ಸುಮಾರು ಬ್ಯಾಟ್ರಿ ಸ್ಪ್ರೇಯರ್ಗಳಿದಾವೆ, ಇನ್ನು ಸುಮಾರು ಕೃಷಿಗೆ ಸಂಬಂಧಪಟ್ಟ ಹಾಗೆ ನೂರಾರು ತರ ಇಕ್ವಿಪ್ಮೆಂಟ್ಗಳಿದಾವೆ. ನೀವು ಬಂದು ವಿಸಿಟ್ ಮಾಡಿ ಟ್ರೈಲ್ ಕೂಡ ನೋಡಿ ತಗೊಳ್ಬಹುದು. ಸೊ ಮತ್ತೆ ಸಿಗೋಣ ಇದೇ ರೀತಿ ಒಂದು ಅಗ್ರಿಕಲ್ಚರ್ ವಿಡಿಯೋನೊಂದಿಗೆ. ಧನ್ಯವಾದಗಳು. ಥ್ಯಾಂಕ್ ಯು.